ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಅಲ್ಲಿ ಏನು ಫಸ್ಟ್ ಯೂನಿಟ್ ಇದೆ ಅದರಲ್ಲಿ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದ್ರ ಮೇಲೆ ಎರಡನೇ ಕ್ವಶನ್ಸ್ ಯಾವಾಗ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ವಶನ್ ಅಲ್ಲಿ ಕೊಟ್ಟಾಗ ಗುಡ್ ವಿಲ್ ಅನ್ನ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಬನ್ನಿ ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ ನೋಡಿ, ಪಿ ಕಂಪನಿ acquired 1,60,000 ordinary shares of Q company for rupees 30 lakh on 1/1/2023. ಸೊ ನೋಡಿ, ಪಿ ಕಂಪನಿ ಅಂತಕ್ಕಂಥದ್ದು ಅಕ್ವೈರ್ ಮಾಡ್ಕೊಂಡಿದೆ. ದಟ್ ಇಸ್ ಪಿ ಕಂಪನಿ ಅಕ್ವೈರ್ಡ್ ಕ್ಯೂ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡಿದೆ. ಎಷ್ಟನ್ನ 1,60,000 ಆರ್ಡಿನರಿ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದು. ಎಷ್ಟು ಶೇರ್ಸ್ ಅನ್ನ? 1,60,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಆಫ್ ಕ್ಯೂ ಕಂಪನಿ. ಸೊ ಹೋಲ್ಡಿಂಗ್ ಈಸ್ ಪಿ ಕಂಪನಿ, ಸಬ್ಸಿಡರಿ ಈಸ್ ಕ್ಯೂ ಕಂಪನಿ ಅಂತ ಕರಿತೀವಿ. ಸೊ ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡ್ಕೊಂಡಿರೋದು 1,60,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ. ಕ್ಯೂ ಕಂಪನಿಯಲ್ಲಿ ಅಕ್ವೈರ್ ಮಾಡ್ಕೊಂಡಿರೋದು ಎಷ್ಟಕ್ಕೆ ಅಕ್ವೈರ್ ಮಾಡ್ಕೊಂಡಿದೆ ಅಂದ್ರೆ 30 ಲ್ಯಾಕ್ ರುಪೀಸ್ಗೆ ಅಕ್ವೈರ್ ಅನ್ನ ಮಾಡ್ಕೊಂಡಿರೋದು. ದಟ್ ಇಸ್ ಕನ್ಸಿಡರೇಷನ್ ಎಷ್ಟಪ್ಪ ಅಂದ್ರೆ, ಸೊ 30 ಲ್ಯಾಕ್ ರುಪೀಸ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಯಾವತ್ತು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದ್ರೆ 1/1/2023 ನಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರಂತೆ. ಸೊ ದಿಸ್ ಇಸ್ ಅನ್ ಅಕ್ವಿಜೇಷನ್ ಡೇಟ್ 1/1/2023 ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಆನ್ ದಟ್ ಡೇಟ್, ಅವತ್ತಿನ ದಿನ, ದಿ ಬ್ಯಾಲೆನ್ಸ್ ಶೀಟ್ ಆಫ್ ಕ್ಯೂ ಕಂಪನಿ ವಾಸ್ ಫಾಲೋಸ್. ಅಂದ್ರೆ ಅವತ್ತಿನ ದಿನ ಅಕ್ವೈರ್ ಮಾಡ್ಕೊಂಡಿರೋ ದಿನ ಬ್ಯಾಲೆನ್ಸ್ ಶೀಟ್ ಕ್ಯೂ ಕಂಪನಿದೇನಿದೆ ಅದನ್ನ ನಮಗೆ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹೇಳ್ಬಿಟ್ಟು ಅಸೆಟ್ಸ್, ಸನ್ರಿ ಅಸೆಟ್ಸ್ ಅಂತ ಹೇಳ್ಬಿಟ್ಟು 28 ಲ್ಯಾಕ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲ ಅಸೆಟ್ಸ್ ಇದೆ, ಟೋಟಲ್ 28 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಶೇರ್ ಕ್ಯಾಪಿಟಲ್ 2 ಲ್ಯಾಕ್ ಶೇರ್ಸ್ ಆಫ್ ರುಪೀಸ್ 10 each. ನೋಡಿ ಎಷ್ಟು ಶೇರ್ಸ್ ಇರೋದು, 2 ಲ್ಯಾಕ್ ಶೇರ್ಸ್. ಇದು ಯಾವ ಕಂಪನಿಯ ಶೇರ್ಸ್ ಅಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ ಯಾವ ಕಂಪನಿಗೆ ಸಂಬಂಧಪಟ್ಟಿದ್ದು? ಕ್ಯೂ ಕಂಪನಿ. ಕ್ಯೂ ಈಸ್ ಹೋಲ್ಡಿಂಗ್ ಆರ್ ಸಬ್ಸಿಡರಿ ಅಂತ ಹೇಳಿದ್ರೆ, ಕ್ಯೂ ಈಸ್ ಅ ಸಬ್ಸಿಡರಿ ಕಂಪನಿ. ಅಂದ್ರೆ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ಡೀಟೇಲ್ಸ್ ಎಲ್ಲ ಸಬ್ಸಿಡರಿ ಕಂಪನಿದು. ಸೊ ಹಾಗಾಗಿ ಸಬ್ಸಿಡರಿ ಕಂಪನಿ ಟೋಟಲ್ ಎಷ್ಟು ಶೇರ್ ಕ್ಯಾಪಿಟಲ್ ಇದೆ? 20 ಲ್ಯಾಕ್ ಕ್ಯಾಪಿಟಲ್ ಇರ್ತಕ್ಕಂಥದ್ದು. ದಿಸ್ ಇಸ್ ಶೇರ್ ಕ್ಯಾಪಿಟಲ್ 20 ಲ್ಯಾಕ್. ಇಟ್ ಇನ್ಕ್ಲೂಡ್ಸ್ 2 ಲ್ಯಾಕ್ ಶೇರ್ಸ್ ಆಫ್ ರುಪೀಸ್ 10 each. 2 ಲಕ್ಷ ಶೇರ್ಸ್ ಇದೆ, 10 ರೂಪಾಯಿ ವ್ಯಾಲ್ಯೂ ಇರ್ತಕ್ಕಂಥ ಶೇರ್ಸ್ ಇರೋದು. ಸಬ್ಸಿಡರಿ ಕಂಪನಿ ಒಟ್ಟಿರೋದು 2 ಲಕ್ಷ ಶೇರ್ಸ್. ಅದರಲ್ಲಿ ಹೋಲ್ಡಿಂಗ್ ಅಕ್ವೈರ್ ಮಾಡ್ಕೊಂಡು 1,60,000 ಹೋಲ್ಡಿಂಗ್ ಅಕ್ವೈರ್ ಮಾಡ್ಕೊಂಡಿದೆ ಅಂದ್ರೆ, ಇನ್ನು ಬ್ಯಾಲೆನ್ಸ್ ಎಷ್ಟು ಶೇರ್ಸ್ ಸಬ್ಸಿಡರಿ ಕಂಪನಿಲಿ ಉಳಿಯುತ್ತೆ? 40,000 ಶೇರ್ಸ್ ಸಬ್ಸಿಡರಿ ಕಂಪನಿಲಿ ಉಳಿಯುತ್ತೆ. ಆ 40,000 ಶೇರ್ಸ್ ಯಾರಿಗೆ ಸಂಬಂಧಪಟ್ಟಿದ್ದಪ್ಪ ಅಂತ ಹೇಳಿದ್ರೆ, ಸೊ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟಿದ್ದು, ಅಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ರಿಟೈನ್ಡ್ ಅರ್ನಿಂಗ್ಸ್ ಇದೆ 8 ಲ್ಯಾಕ್ ರುಪೀಸ್ ಇದೆ. ಅವತ್ತಿನ ದಿನ ರಿಟೈನ್ಡ್ ಅರ್ನಿಂಗ್ಸ್ 8 ಲ್ಯಾಕ್ ರುಪೀಸ್ ಇದೆ. ಅದು ಕೂಡ ನಾವು ಮೈನಾರಿಟಿಗೆ ಅವರ ಒಂದು ರೇಷಿಯೋ ಪ್ರಕಾರ ನಾವು ಹಂಚಬೇಕಾಗುತ್ತೆ. ಕ್ಯಾಲ್ಕುಲೇಟ್ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ, ಪಿ ಕಂಪನಿಯ ಗುಡ್ ವಿಲ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ನೀವು ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಈ ಕ್ವಶನ್ ಅಲ್ಲಿ ಟೋಟಲ್ ಶೇರ್ಸ್ ಎಷ್ಟಿದೆ ಸಬ್ಸಿಡರಿ ಕಂಪನಿ ಅಂದ್ರೆ 2 ಲಕ್ಷ ಶೇರ್ಸ್ ಇರೋದು. ಹೋಲ್ಡಿಂಗ್ ಅಕ್ವೈರ್ ಮಾಡ್ಕೊಂಡಿದೆ ಎಷ್ಟು? 1,60,000 ಮಾತ್ರನೇ ಪಿ ಕಂಪನಿ ಅಕ್ವೈರ್ ಮಾಡ್ಕೊಂಡಿದೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಯಾವ ತರ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಸ್ಟೆಪ್ ಒನ್ ಏನಪ್ಪಾ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಷನ್ ಆಫ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಈ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವ ತರ ರೇಷಿಯೋನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ಟೋಟಲ್ ನಂಬರ್ ಆಫ್ ಶೇರ್ಸ್ ಇನ್ ಸಬ್ಸಿಡರಿ ಕಂಪನಿ. ಟೋಟಲ್ ನಂಬರ್ ಆಫ್ ಶೇರ್ಸ್ ಇನ್ ಸಬ್ಸಿಡರಿ ಕಂಪನಿ ಕಾಲ್ಡ್ ಆಸ್ ಕ್ಯೂ ಕಂಪನಿ. ಕ್ಯೂ ಕಂಪನಿಲಿ ಎಷ್ಟಿದೆ? ದಟ್ ಇಸ್ ಸಬ್ಸಿಡರಿ ಕಂಪನಿ. Q is a subsidiary company. ಸೊ ಟೋಟಲ್ ನಂಬರ್ ಆಫ್ ಶೇರ್ಸ್ ಇನ್ ಸಬ್ಸಿಡರಿ ಕಂಪನಿ ಕ್ಯೂ ಅಲ್ಲಿ ಟೋಟಲ್ ಎಷ್ಟು ಶೇರ್ಸ್ ಇದೆಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ಹೇಳಿದ್ದಾರೆ ನೋಡಿ, ಶೇರ್ ಕ್ಯಾಪಿಟಲ್ ಎಷ್ಟು ಶೇರ್ಸ್ ಇದೆ? 2 ಲ್ಯಾಕ್ ಶೇರ್ಸ್ ಇದೆ. ದಿಸ್ ಇಸ್ ಟೋಟಲ್ ಶೇರ್ಸ್ ಇರ್ತಕ್ಕಂಥದ್ದು. 2 ಲ್ಯಾಕ್ ಶೇರ್ಸ್ ಸಬ್ಸಿಡರಿ ಕಂಪನಿಲಿ ಇರ್ತಕ್ಕಂಥದ್ದು. ಔಟ್ ಆಫ್ 2 ಲ್ಯಾಕ್ ಶೇರ್ಸ್ ಅಲ್ಲಿ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಹೋಲ್ಡಿಂಗ್ ಕಂಪನಿ ಕಾಲ್ಡ್ ಆಸ್ ಎ ಪಿ ಕಂಪನಿ. ಸೊ ಹೋಲ್ಡಿಂಗ್ ಕಂಪನಿ ಯಾವುದು? ಪಿ ಕಂಪನಿ. ದಟ್ ಈಸ್ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಎಷ್ಟು ಅಕ್ವೈರ್ ಮಾಡ್ಕೊಂಡಿದ್ಯಪ್ಪ ಅಂತ ಹೇಳಿದ್ರೆ, ಹೋಲ್ಡಿಂಗ್ ಕಂಪನಿ ಎಷ್ಟು ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ 1,60,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ.
ಸೊ 1,60,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಇರೋದು 2 lakh ಶೇರ್ಸ್ ಸಬ್ಸಿಡರಿ ಕಂಪನಿಲಿ. ಔಟ್ ಆಫ್ 2 lakh ಅಲ್ಲಿ ಹೋಲ್ಡಿಂಗ್ ಕಂಪನಿ ಎಷ್ಟು ಅಕ್ವೈರ್ ಮಾಡ್ಕೊಂಡಿದ್ದಾರೆ? 1,60,000 ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈಗ ನಿಮ್ದೇ ಸಬ್ಸಿಡರಿ ಕಂಪನಿ ಅನ್ಕೊಳ್ಳಿ, ನಿಮ್ಮ ಹತ್ರ 2 lakh ಶೇರ್ಸ್ ಇದೆ, ನಾನು 1,60,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದೇನೆ ಅಂದ್ರೆ ಬ್ಯಾಲೆನ್ಸ್ ನಿಮ್ಮ ಹತ್ರ ಇನ್ನೆಷ್ಟು ಉಳಿಯುತ್ತೆ? 40,000 ಶೇರ್ಸ್ ಉಳ್ಕೊಳ್ಳುತ್ತೆ. ಆ 40,000 ಶೇರ್ಸ್ ಯಾರಿಗೆ ಸಂಬಂಧಪಟ್ಟಿದ್ದಪ್ಪ ಅಂತ ಹೇಳಿದ್ರೆ, ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟೀಸ್. ಮೈನಾರಿಟಿ ಶೇರ್ ಹೋಲ್ಡರ್ಸ್. ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಇನ್ನೆಷ್ಟು ಉಳ್ಕೊಂಡಿರುತ್ತೆ? 40,000 ಶೇರ್ಸ್ ಉಳ್ಕೊಂಡಿರುತ್ತೆ. ಸೊ ಈಗ ನೀವು ರೇಷಿಯೋ ಮಾಡಬೇಕು ಅಂತ ಹೇಳಿದ್ರೆ ಯಾವ ತರ ನೀವು ರೇಷಿಯೋ ಮಾಡ್ತೀರಪ್ಪ ಅಂದ್ರೆ, ರೇಷಿಯೋ ಈಕ್ವಲ್ಸ್ ಹೋಲ್ಡಿಂಗ್ ಕಂಪನಿ ಶೇರ್ಸ್ ಎಷ್ಟಿದೆ? 1,60,000 ಶೇರ್ಸ್ ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇಷ್ಟು ಮೈನಾರಿಟಿ ಹತ್ರ ಇರೋದು 40,000 ಶೇರ್ಸ್ ಇರ್ತಕ್ಕಂಥದ್ದು. ಸೊ ನೀವು 0 ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೊ ನಮಗೆ 40 ಆಗಿರುತ್ತೆ. 0 ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 16:4 ಸಿಗುತ್ತೆ. ಮತ್ತೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಮಗೆ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4:1 ನಮಗೆ ರೇಷಿಯೋ ಸಿಗುತ್ತೆ. 4:1 ಸಿಗುತ್ತೆ. 4 1 4 4 16 ನಮಗೆ ಈಸಿಯಾಗಿ ರೇಷಿಯೋ ಸಿಗುತ್ತೆ. ಸೊ ಇದು ರೇಷಿಯೋನ ಫಸ್ಟ್ ಸ್ಟೆಪ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗಿರೋದು. ಸೊ ಟೋಟಲ್ ಸಬ್ಸಿಡರಿ ಕಂಪನಿಲಿ ಎಷ್ಟು ಶೇರ್ಸ್ ಇರೋದಪ್ಪ ಅಂದ್ರೆ 2 lakh ಶೇರ್ಸ್ ಇದೆ. ಔಟ್ ಆಫ್ 2 lakh ಅಲ್ಲಿ ಹೋಲ್ಡಿಂಗ್ ಕಂಪನಿ ಯಾವುದು? ಹೋಲ್ಡಿಂಗ್ ಕಂಪನಿ ಯಾವುದು ಅಂದ್ರೆ ಪಿ ಕಂಪನಿ ಎಷ್ಟು ಅಕ್ವೈರ್ ಮಾಡ್ಕೊಂಡಿದೆ ಅಂದ್ರೆ 1,60,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಔಟ್ ಆಫ್ 2 lakh ಅಲ್ಲಿ 1,60,000 ಹೋಲ್ಡಿಂಗ್ ಹೋದ್ರೆ ಇನ್ನ ಬ್ಯಾಲೆನ್ಸ್ 40,000 ಶೇರ್ಸ್ ಮೈನಾರಿಟಿಗೆ ಹೋಗುತ್ತೆ. ಸೊ ನಾವು ರೇಷಿಯೋ ಮಾಡಿದ್ರೆ 1,60,000 ಹೋಲ್ಡಿಂಗ್ ಕಂಪನಿ ಇಷ್ಟು ಮೈನಾರಿಟಿ 40,000 ಮಾಡಿದ್ರೆ ಸಿಂಪ್ಲಿಫೈ ಮಾಡಿದ್ರೆ 16:4 ಬರುತ್ತೆ. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 4:1 ನಮಗೆ ರೇಷಿಯೋ ಸಿಗುತ್ತೆ. ಇರ್ತಕ್ಕಂಥದ್ದು ಸ್ಟೆಪ್ 1. ಈ ಸ್ಟೆಪ್ 1 ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಹೇಗಪ್ಪ ಅಂತ ಹೇಳಿದ್ರೆ, ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಸ್ಟೆಪ್ 2 ಏನ್ ಮಾಡಬೇಕು ಅಂದ್ರೆ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಹೋಲ್ಡಿಂಗ್ ಕಂಪನಿ ಎಷ್ಟು ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿರೋದು ನೋಡಿ. ಪಿ ಕಂಪನಿ ಅಕ್ವೈರ್ಡ್ 1,60,000 ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿದೆ. ಕ್ಯೂ ಕಂಪನಿಲಿ ಎಷ್ಟಕ್ಕೆ? 30 lakh ರುಪೀಸ್ಗೆ ಅಕ್ವೈರ್ ಮಾಡ್ಕೊಂಡಿರೋದು. ಸೊ ನೀವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಫಸ್ಟ್ ಎಷ್ಟು ಕನ್ಸಿಡರೇಷನ್ಸ್ ಅನ್ನ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿಗೆ ಕೊಡ್ತಾ ಇದೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ತಗೋಬೇಕು. ಸೊ ಹಾಗಾಗಿ consideration transferred. ಸೊ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಎಷ್ಟು ಅಮೌಂಟ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಅವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಹೋಲ್ಡಿಂಗ್ ಕಂಪನಿ ಮೈನಾರಿಟಿ ಸಬ್ಸಿಡರಿ ಕಂಪನಿಲಿ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ, ಸೊ ನಿಮಗೆ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಪಿ ಕಂಪನಿ ಇದು ಹೋಲ್ಡಿಂಗ್ ಕಂಪನಿ 1,60,000 ಅಕ್ವೈರ್ ಮಾಡ್ಕೊಂಡಿದೆ. ಕ್ಯೂ ಕಂಪನಿಲಿ ಎಷ್ಟಕ್ಕೆ? 30 lakh ಅಂತ ಕೊಟ್ಟಿದ್ದಾರೆ. ಆ 30 lakh ಏನಪ್ಪಾ ಅಂದ್ರೆ ಕನ್ಸಿಡರೇಷನ್ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಸೊ 30 lakh ರುಪೀಸ್ ಕನ್ಸಿಡರೇಷನ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋದು. ಫಸ್ಟ್ ನೀವು ಅದೇ ತಗೋಬೇಕು. ಗುಡ್ ವಿಲ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ 30 lakh ಅನ್ನ ತಗೋಬೇಕು. ಇದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಏನನ್ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯಾವಾಗ ಹೋಲ್ಡಿಂಗ್ ಕಂಪನಿ ಎಲ್ಲಾ ಶೇರ್ಸ್ ಅಕ್ವೈರ್ ಮಾಡ್ಕೊಂಡಿಲ್ಲ, ಇಲ್ಲಿ ಟೋಟಲ್ ಇರೋದು 2 lakh ಶೇರ್ಸ್ ಸಬ್ಸಿಡರಿ ಕಂಪನಿಲಿ. ಸೊ ಹೋಲ್ಡಿಂಗ್ ಅಕ್ವೈರ್ ಮಾಡ್ಕೊಂಡು ಬರೀ 1,60,000 ಮಾತ್ರ ಅಕ್ವೈರ್ ಮಾಡ್ಕೊಂಡಿದೆ. ಇನ್ನ 40,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಅವರು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಥವಾ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ನೀವು ಅವಾಗ ಏನ್ ಮಾಡಬೇಕಾಗುತ್ತೆ? ಆಡ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನು ನೀವು ಆಡ್ ಮಾಡಬೇಕಾಗುತ್ತೆ. ಸೊ ಇದು ಗೊತ್ತಿರಬೇಕು. ಯಾವಾಗ ಹೋಲ್ಡಿಂಗ್ ಕಂಪನಿ ಎಲ್ಲಾ ಶೇರ್ಸ್ ನ ಅಕ್ವೈರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಆಡ್ ಮಾಡಬೇಕು. ಸೊ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ನೀವು ಹೇಗೆ ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಜಸ್ಟ್ ನಿಮ್ಗೆ ಗೊತ್ತಿರಬೇಕು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಹೇಗೆ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಶೇರ್ಸ್ ಹೆಲ್ಡ್ ಬೈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ನೋಡಿ, ಯಾವಾಗ ಹೋಲ್ಡಿಂಗ್ ಕಂಪನಿ ಎಲ್ಲಾ ಶೇರ್ಸ್ ಅಕ್ವೈರ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಆಡ್ ಮಾಡಬೇಕು. ಸೊ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಹೇಗೆ ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾನು ನಿಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಹೇಳ್ಕೊಟ್ಬಿಡ್ತೀನಿ. ಹೇಗೆ ಅಂದ್ರೆ ಶೇರ್ ಕ್ಯಾಪಿಟಲ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್.
ಮೈನಾರಿಟಿ ಶೇರ್ ಹೋಲ್ಡರ್ಸ್. ಶೇರ್ ಕ್ಯಾಪಿಟಲ್ ಎಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ಮೈನಾರಿಟೀಸ್ ಹತ್ರ ಎಷ್ಟು ಶೇರ್ ಕ್ಯಾಪಿಟಲ್ ಇದೆ ಅಂತ. ಇದು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ರೆ ನೋಡಿ, ಇಲ್ಲಿ ಶೇರ್ ಹೋಲ್ಡರ್ಸ್ ಶೇರ್ಸ್ ಎಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಹತ್ರ ಎಷ್ಟು ಶೇರ್ಸ್ ಇದೆ? 40,000 ಶೇರ್ಸ್ ಇದೆ. ದಟ್ ಇಸ್ ಶೇರ್ಸ್ ಎಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ 40,000 ಇಂಟು ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್ಸ್ ಎಷ್ಟಿರುತ್ತೆ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿದೆ 10 ರೂಪಾಯಿ ಫರ್ ಶೇರ್. ಕ್ವಶನ್ ಅಲ್ಲಿ ಹೇಳ್ತಾರೆ ಈಕ್ವಿಟಿ ಶೇರ್ಸ್ ನ ವ್ಯಾಲ್ಯೂ ಎಷ್ಟಿದೆ? 10 rupees ಅಂತ ಹೇಳಿದ್ದಾರೆ. ಸೊ ನೀವು ಶೇರ್ ಕ್ಯಾಪಿಟಲ್ ಎಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ ನ ತಗೋಬೇಕಂದ್ರೆ ಅವ್ರ ಹತ್ರ ಎಷ್ಟು ಶೇರ್ಸ್ ಇದೆ? ಮೈನಾರಿಟಿ ಹತ್ರ 40,000 ಶೇರ್ಸ್ ಇದೆ. ಇಂಟು 10 ರೂಪಾಯಿ ಫೇಸ್ ವ್ಯಾಲ್ಯೂ ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತೆ? 4 lakh rupees ಫೇಸ್ ವ್ಯಾಲ್ಯೂ ಆಫ್ ಶೇರ್ ಕ್ಯಾಪಿಟಲ್. ದಟ್ ಈಸ್ ಟೋಟಲ್ 4 lakh rupees ಏನ್ ಬರುತ್ತೆ? ದಟ್ ಈಸ್ ಶೇರ್ ಕ್ಯಾಪಿಟಲ್ ಎಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಮೈನಾರಿಟಿ ಹತ್ರ ಇರ್ತಕ್ಕಂಥ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಅಂದ್ರೆ 4 lakh rupees ಇದೆ ಅಂತ ಒಂದು. ಇನ್ನೇನಾದ್ರೂ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇನ್ನೇನೇನು ತಗೋಬೇಕು ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೊಟ್ಟಿದ್ದಾರಾ ಅಂತ ಹೇಳಿದ್ರೆ ಇಲ್ಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೊಟ್ಟಿಲ್ಲ. ಇನ್ಸ್ಟೆಡ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಕೊಟ್ಬಿಟ್ಟಿದ್ದಾರೆ. 8 lakh rupees ಕೊಟ್ಟಿದ್ದಾರೆ. ರಿಟೈನ್ಡ್ ಅರ್ನಿಂಗ್ಸ್ ಕೂಡ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತಾನೆ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ನೀವೇನ್ ಮಾಡಬೇಕು, ಆ ರಿಟೈನ್ಡ್ ಅರ್ನಿಂಗ್ಸ್ ಏನಿದೆ ಅದರಲ್ಲಿ ಮೈನಾರಿಟಿ ಪಾರ್ಟ್ ಅನ್ನ ಕೊಡಬೇಕಾಗುತ್ತೆ. ರಿಟೈನ್ಡ್ ಅರ್ನಿಂಗ್ಸ್ ಟೋಟಲ್ ಇರೋದೆಷ್ಟು? 8 lakh rupees ಟೋಟಲ್ ಇರ್ತಕ್ಕಂಥದ್ದು. ಈ ಟೋಟಲ್ ಅಮೌಂಟ್ ತಗೋಬೇಕಾ ಅಂದ್ರೆ ಇಲ್ಲ, ಈ ಟೋಟಲ್ ಅಲ್ಲಿ ಮೈನಾರಿಟಿ ಪೋರ್ಷನ್ ಅಷ್ಟೇ ಕೊಡಬೇಕು. ಮೈನಾರಿಟಿಗೆ ಎಷ್ಟು ರೇಷಿಯೋ ಇದೆ ಅಂದ್ರೆ ನೋಡಿ, ಮೈನಾರಿಟಿ ರೇಷಿಯೋ ಇರೋದು ಎಷ್ಟಪ್ಪ? 1 ಪೋರ್ಷನ್ ಅಷ್ಟೇ ಮೈನಾರಿಟಿ. ಸೊ ದಿಸ್ ಇಸ್ ನಾವಿಲ್ಲಿ ರೇಷಿಯೋ ಏನ್ ಮಾಡಿದೀವಿ? 1,60,000 ಹೋಲ್ಡಿಂಗ್ ಈಸ್ ಟು ಮೈನಾರಿಟಿ 40. 1,60,000 to 40 ಮಾಡಿದ್ರೆ ನನಗೆ ರೇಷಿಯೋ ಬಂದಿರೋದು 4:1 ಬಂತೆ. ಅಂದ್ರೆ ಮೈನಾರಿಟಿಗೆ ಎಷ್ಟು ರೇಷಿಯೋ ಇದೆ ಅಂದ್ರೆ 1 ಪೋರ್ಷನ್ ಮಾತ್ರ ಇದೆ. ಸೊ ಹಾಗಾಗಿ ಈ 8 lakh rupees ಅಲ್ಲಿ ನಾನು 1/5 ಮಾಡ್ಕೋಬೇಕು. ಈ 5 ಹೆಂಗ್ ಬಂತು ಅಂತ ಹೇಳಿದ್ರೆ ಎರಡು ರೇಷಿಯೋನ ಆಡ್ ಮಾಡ್ಕೊಳ್ಳಿ. 4+1 ಮಾಡಿದ್ರೆ 5 rupees ಸಿಗುತ್ತೆ. ಸೊ ನಾನು ಈ 8 lakh rupees ನಲ್ಲಿ 1 ಪೋರ್ಷನ್ಸ್ ಅನ್ನ ನಾನು ಮೈನಾರಿಟೀಸ್ಗೆ ಕೊಡಬೇಕಾಗುತ್ತೆ. ಸೊ 5 ಮೈನಾರಿಟೀಸ್ಗೆ ಕೊಟ್ಟಾಗ ನನಗೆ ರಿಟೈನ್ಡ್ ಅರ್ನಿಂಗ್ಸ್ ಎಷ್ಟು ಬರುತ್ತೆ ಅಂದ್ರೆ 1,60,000 ಸಿಗುತ್ತೆ. ಸೊ ರಿಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಅರ್ಥ. ಅಕ್ವೈರ್ ಮಾಡ್ಕೊಂಡಿರೋ ದಿನ ಇರ್ತಕ್ಕಂಥದ್ದು. ಹಾಗಾಗಿ ಮೈನಾರಿಟಿ ಎಷ್ಟು ಪೋರ್ಷನ್ ಇದೆ ಅಷ್ಟು ಪೋರ್ಷನ್ಸ್ ಅನ್ನ ನೀವು ಕೊಡಲೇಬೇಕಾಗುತ್ತೆ. ಸೊ 1/5 ಮಾಡ್ಕೊಂಡ್ರೆ ನಿಮಗೆ 1,60,000 ಸಿಗುತ್ತೆ. ಸೊ ಈಗ ನೀವೇನ್ ಮಾಡಿ, ಇವೆರಡನ್ನ ಆಡ್ ಮಾಡಿ. 4 lakh plus 1 lakh ಎರಡು ಆಡ್ ಮಾಡಿದ್ರೆ ಟೋಟಲ್ ನನಗೆ 5,60,000 ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸಿಗುತ್ತೆ. 5,60,000 ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಈಗ ನೀವೇನ್ ಮಾಡಬೇಕು ಅಂದ್ರೆ ಈ 30 lakhಗೆ ಆಡ್ 5,60,000ನ ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 35,60,000 ನಿಮ್ಗೆ ಸಬ್ ಟೋಟಲ್ ಸಿಗುತ್ತೆ. ಸೊ ಈಗ ನಿಮ್ಗೆ 35,60,000 ಸಬ್ ಟೋಟಲ್ ಸಿಗುತ್ತೆ. ಈ ತರನೇ ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಗುಡ್ ವಿಲ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಆಡ್ ಮಾಡ್ಕೋಬೇಕು. ಇದನ್ನ ಬೇಕು. ಸೊ ಈ ಸಬ್ ಟೋಟಲ್ ಏನ್ ಬರುತ್ತೆ ಇದರಲ್ಲಿ ನೀವೇನ್ ಮಾಡ್ಬೇಕು ಇವಾಗ ಅಂದ್ರೆ ಲೆಸ್. ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಕ್ವೈರ್ಡ್. ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಲ್ಲ ಏನ್ ಅಕ್ವೈರ್ ಮಾಡ್ಕೊಂಡಿದ್ರೆ ಅದನ್ನ ಲೆಸ್ ಮಾಡ್ಬೇಕು. ಅಂದ್ರೆ ಏನೇನ್ ಅಕ್ವೈರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಲಯಾಬಿಲಿಟಿ ಸೈಡ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನೇನ್ ಕೊಟ್ಟಿರ್ತಾರೆ ಎಲ್ಲದನ್ನ ಲೆಸ್ ಮಾಡ್ಕೊಳ್ತಾ ಹೋಗಿ ಅಷ್ಟೇ. ಅಂದ್ರೆ ಇವಾಗ ಟೋಟಲ್ ಎಷ್ಟು ಶೇರ್ ಕ್ಯಾಪಿಟಲ್ ಇರೋದು ಸಬ್ಸಿಡರಿನಲ್ಲಿ? 20 lakh rupees ಟೋಟಲ್ ಶೇರ್ ಕ್ಯಾಪಿಟಲ್ ಇರೋದು. ರಿಟೈನ್ಡ್ ಅರ್ನಿಂಗ್ಸ್ ಇರೋದು ಎಷ್ಟು? ಟೋಟಲ್ 8 lakh rupees ಇದೆ. ಸೊ ಎಲ್ಲದನ್ನ ಅಕ್ವೈರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಲಯಾಬಿಲಿಟಿ ಸೈಡ್ ಏನೇನಿರುತ್ತೆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನೇನಿದೆ ಶೇರ್ ಕ್ಯಾಪಿಟಲ್ ಮತ್ತೆ ರಿಟೈನ್ಡ್ ಅರ್ನಿಂಗ್ಸ್ ಎರಡನ್ನು ಕೂಡ ಲೆಸ್ ಮಾಡಿ. ಸೊ ಲೆಸ್ ಆರ್ಡಿನರಿ ಶೇರ್ ಕ್ಯಾಪಿಟಲ್ ಆರ್ಡಿನರಿ ಶೇರ್ ಕ್ಯಾಪಿಟಲ್ ಎಷ್ಟಿರ್ತಕ್ಕಂಥದ್ದು ಕ್ವಶನ್ ಅಲ್ಲಿ ಅಂದ್ರೆ 10 lakh rupees. ಸೊ ನೋಡಿ, ಆರ್ಡಿನರಿ ಶೇರ್ ಕ್ಯಾಪಿಟಲ್ ನ ಲೆಸ್ ಮಾಡಬೇಕು. ಯಾವ್ದಪ್ಪ ಆರ್ಡಿನರಿ ಶೇರ್ ಕ್ಯಾಪಿಟಲ್ ಅಂದ್ರೆ ಕ್ವಶನ್ ಅಲ್ಲಿ ಸಬ್ಸಿಡರಿ ಕಂಪನಿಲಿ ಟೋಟಲ್ ಎಷ್ಟು ಶೇರ್ ಕ್ಯಾಪಿಟಲ್ ಇರೋದು. ಸೊ ಇಲ್ಲಿ ಟೋಟಲ್ ಇರೋ ಶೇರ್ ಕ್ಯಾಪಿಟಲ್ ನ ತಗೋಬೇಕು. 20 lakh rupees ಏನ್ ಕೊಟ್ಟಿದ್ದಾರೆ, ಸೊ ಆ 20 lakh rupees ಅನ್ನ ಅಕ್ವೈರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ. ಸೊ ಆರ್ಡಿನರಿ ಶೇರ್ ಕ್ಯಾಪಿಟಲ್ ಫುಲ್ ಅಮೌಂಟ್ ಅನ್ನ ನೀವು ತಗೊಳ್ಳಿ 20 lakh rupees. ಇದನ್ನ ನೀವು ಲೆಸ್ ಮಾಡ್ಕೋಬೇಕು ಒಂದು. ಇನ್ನೊಂದು ರಿಟೈನ್ಡ್ ಅರ್ನಿಂಗ್ಸ್ ಎಷ್ಟಿದೆ ಕ್ವಶನ್ ಅಲ್ಲಿ ಅಂದ್ರೆ 8 lakh rupees ಇದೆ. ಸೊ ಆ 8 lakh rupees ಫುಲ್ ನೀವು ಲೆಸ್ ಮಾಡ್ಕೋಬೇಕು. ಸೊ ಇವೆರಡು ಕೂಡ ಲೆಸ್ ಮಾಡೋ ಐಟಮ್. ಸೊ
ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಈಗ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಕೊಟ್ಟಿರ್ತಾರೆ ಶೇರ್ ಕ್ಯಾಪಿಟಲ್ ಮತ್ತೆ ರಿಟೈನ್ಡ್ ಅರ್ನಿಂಗ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, 20 ಲ್ಯಾಕ್ ಮತ್ತೆ 8 ಲ್ಯಾಕ್ ಎರಡು ಕೊಟ್ಟಿದ್ದಾರೆ. ಇವೆರಡನ್ನು ನೀವು ಲೆಸ್ ಮಾಡ್ಕೋಬೇಕು. ಎಲ್ಲ ಪ್ರಾಬ್ಲಮ್ಸ್ ಅಲ್ಲೂ ಹೀಗೆ ಇರುತ್ತೆ. ಸೊ ಈಗ ನೀವು ಈ 35,60,000 ಅಲ್ಲಿ ಇವೆರಡನ್ನ ಲೆಸ್ ಮಾಡಿ, 20 ಲ್ಯಾಕ್ ಮತ್ತೆ 8 ಲ್ಯಾಕ್ ಎರಡನ್ನ ಲೆಸ್ ಮಾಡಿದ್ರೆ 28 ಲ್ಯಾಕ್ ಟೋಟಲ್ ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 35,60,000 ಅಲ್ಲಿ ಮೈನಸ್ 28 ಲ್ಯಾಕ್ ರುಪೀಸ್ ಅನ್ನ ನೀವು ಲೆಸ್ ಮಾಡಿದ್ರೆ 7,60,000 ನಿಮಗೆ ಸಿಗುತ್ತೆ. 7,60,000 ನಮಗೆ ಸಿಗುತ್ತೆ. ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ, ಇದನ್ನೇನಂತ ಕರಿತೀವಿ ಅಂದ್ರೆ ಗುಡ್ ವಿಲ್. ದಿಸ್ ಇಸ್ ಕಾಲ್ಡ್ ಆಸ್ ಗುಡ್ ವಿಲ್. 7,60,000 ಈಸ್ ಕಾಲ್ಡ್ ಆಸ್ ಗುಡ್ ವಿಲ್ ಅಂತ ಕರಿತೀವಿ. ಸೊ ಈ ತರ ನೀವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಇದು ಯಾವಾಗ ಅಂದ್ರೆ ವೆನ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಈಸ್ ಗಿವನ್ ಇನ್ ದಿ ಕ್ವಶನ್ ಅಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕೊಟ್ರೆ ನೀವು ಕನ್ಸಿಡರೇಷನ್ಗೆ ಆಡ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಆಡ್ ಮಾಡಬೇಕು. ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಏನಿರುತ್ತೆ ಆರ್ಡಿನರಿ ಮತ್ತೆ ರಿಟೈನ್ ಅರ್ನಿಂಗ್ ಫುಲ್ ಅಮೌಂಟ್ ಅನ್ನ ನೀವು ಲೆಸ್ ಮಾಡ್ಕೊಳ್ಳಿ, ಅವಾಗ ಬರೋದೆ ಗುಡ್ ವಿಲ್ ಸಿಗುತ್ತೆ. ಸೊ ಇದು ವೆನ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇಸ್ ಗಿವನ್ ದಟ್ ಟೈಮ್ ಏನು ನಾವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸೊ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ. ಸೊ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.